ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಮಾಜ ಸೇವಕಿ ಪೊಲೀಸ್. ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಮುಖವಾಡ ಮೀಡಿಯಾಗೆ ಧನ್ಯವಾದಗಳು. ನನ್ನ ಮಾತು ಮತ್ತು ಅಭಿಪ್ರಾಯ ನಿಮಗೆ ಸರಿ ಎನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ. ಗೆಳೆಯರೇ, ಈ ದಿನ ನಮ್ಮ ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡಲು ಬಯಸುತ್ತೇನೆ. ಅದು ಏನೆಂದರೆ, ಇತ್ತೀಚೆಗೆ ಜನರು ತಮ್ಮ ಬ್ಯಾಂಕ್ ಅಕೌಂಟ್ಗಳಿಂದ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅದು ಹೇಗೆ ಮತ್ತು ಯಾರು ಇದನ್ನು ಮಾಡುತ್ತಿದ್ದಾರೆ ಎಂಬ ವಿವರವನ್ನು ನಿಮಗೆ ನೀಡುತ್ತಿದ್ದೇನೆ. ಹಾಗೆ ಈ ಪ್ರಕರಣಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕೆಂದು ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆ ಕೊಟ್ಟರು. ನಂತರ ಇಂತಹ ಪ್ರಕರಣದಲ್ಲಿ ವಂಚನೆಗೆ ಒಳಗಾದ ಮಹಿಳೆ ತಮ್ಮ ಕಹಿ ಅನುಭವವನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡಿರುವ ವಿಡಿಯೋವನ್ನು ನೀವು ನೋಡಬಹುದು. ಸ್ನೇಹಿತರೆ, ವೀಕ್ಷಕರೇ, ಮುಖವಾಡ ಮೀಡಿಯಾದಲ್ಲಿ ನಾನು ಕೆಲವೊಂದು ಅನಿಸಿಕೆಗಳನ್ನು ಹಾಗೂ ಕೆಲವು ಸಾಮಾಜಿಕ ಸಂದೇಶಗಳನ್ನು ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ತಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಇದು ಯಾವುದೇ ಒತ್ತಡ ಹಾಗೂ ಆಮಿಷಗಳಿಗೆ ಒಳಗಾಗದೆ ನೈಜ ಹಾಗೂ ಸತ್ಯ ಸಂಗತಿಗಳನ್ನು ತಮ್ಮ ಮುಂದೆ ತಿಳಿಸಲು ಬಯಸುತ್ತೇನೆ. ಹಾಗಾಗಿ ನಾನು ತಿಳಿಸಲು ಬಯಸುವ ವಿಷಯ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಇಂದಿನ ಪ್ರಮುಖ ಹಾಗೂ ಎಚ್ಚರಿಕೆಯ ಸಂದೇಶವೇನೆಂದರೆ, SBI ಯೋನೋ, SBI ರಿವಾರ್ಜ್, APK ಈ ರೀತಿಯ ಒಂದು ಬ್ಯಾಂಕಿಂಗ್ ಸಂದೇಶ ನಿಮ್ಮ ಮೊಬೈಲ್ನ ವಾಟ್ಸಪ್ಗೆ ಬರುತ್ತದೆ. ಅತಿ ತಪ್ಪಿ ನೀವು ಇದನ್ನು ಓಪನ್ ಮಾಡಲು ಹೋದರೆ ಖಂಡಿತ ನಿಮ್ಮ ಫೋನ್ ಹ್ಯಾಕ್ ಆಗುತ್ತೆ ಹಾಗೂ ನಿಮ್ಮ ಫೋನಿನಲ್ಲಿರುವ ಎಲ್ಲ ಡೀಟೇಲ್ಸ್ಗಳು ಹ್ಯಾಕರ್ಗಳ ಪಾಲಾಗುತ್ತದೆ ಮತ್ತು ನಿಮ್ಮ ಖಜಾನೆಗೆ ಕತ್ತರಿ ಬೀಳುವುದು ಖಂಡಿತ. ಹಾಗೂ ನಿಮ್ಮ ಫೋನಿನ ಎಲ್ಲ ಡೀಟೇಲ್ಸ್ ಕರೆಗಳು ಕೂಡ ಅವರಿಗೆ ಹೋಗುತ್ತೆ. ನೋಡಿ ವೀಕ್ಷಕರೇ, ನಾವು ಈಗ ತೋರಿಸುತ್ತಿರುವ ಈ ಒಂದು ಸ್ಕ್ರೀನ್ ದೃಶ್ಯ, ಇದು ಮಹೇಶ್ ಪೂಜಾರಿ ವೈಟ್ಫೀಲ್ಡ್ ಎಂಬ ವ್ಯಕ್ತಿಯ ಫೋನ್ ಅನ್ನು ನಿನ್ನೆ ಹ್ಯಾಕ್ ಮಾಡಿದ್ದಾರೆ. ಪಾಪ, ಇವರ ಫೋನ್ ಹ್ಯಾಕ್ ಮಾಡಿ ಇವರನ್ನು ಕೂಡ ಈ ರೀತಿ ಮೋಸದ ಬಲೆಗೆ ಬೀಳಿಸಿದ್ದಾರೆ. ಹಾಗಾಗಿ ನಾವು ನಿಮಗೆ ನೀಡುತ್ತಿರುವ ಎಚ್ಚರಿಕೆಯ ಸಂದೇಶವೇನೆಂದರೆ, ನಿಮ್ಮ ಮೊಬೈಲ್ ಫೋನ್ನಲ್ಲಿ ಬರುವ ಯಾವುದೇ ಅಪರಿಚಿತ ಕರೆಗಳನ್ನು ಹಾಗೂ ಯಾವುದೇ ವಾಟ್ಸಪ್ ಆ್ಯಪ್ ಸಂದೇಶವನ್ನು ದಯವಿಟ್ಟು ರಿಸೀವ್ಡ್ ಮಾಡಬೇಡಿ. ಅದರಲ್ಲಿ ನಾನಾ ರೀತಿಯ ಸಂದೇಶಗಳೊಂದಿಗೆ ಲೂಟಿಕೋರರು ನಿಮ್ಮನ್ನು ವಂಚಿಸಲು ಪ್ರಯತ್ನಿಸುತ್ತಾರೆ. ಲೋನ್ ಆ್ಯಪ್, ಎಜುಕೇಷನ್ ಆ್ಯಪ್, ಇನ್ಶೂರೆನ್ಸ್ ಆ್ಯಪ್, ಗೋಲ್ಡ್ ಲೋನ್, ಶಾಪಿಂಗ್ ಲೋನ್, ಹೀಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆ್ಯಪ್, ಹೀಗೆ ತುಂಬ ವಿಧವಾದ ಆ್ಯಪ್ ಸಂದೇಶವನ್ನು ನಿಮ್ಮ ಮೊಬೈಲ್ ಫೋನ್ಗೆ ಸೆಂಡ್ ಮಾಡ್ತಾ ಇರ್ತಾರೆ. ನೀವೇನಾದರೂ ಅತಿ ತಪ್ಪಿ ನೋಡೋಣ ಅಂತ ಟ್ರೈ ಮಾಡಲು ಹೋದರೆ ಗೋವಿಂದ ಗೋವಿಂದ ಎನ್ನಬೇಕು ಅಷ್ಟೇ. ವೀಕ್ಷಕರೇ, ದಯವಿಟ್ಟು ಲಾಭದಾಯಕವಾಗಿ ಬರುವ ಯಾವುದೇ ಜಾಹೀರಾತುಗಳಿಗೆ ಮರುಳಾಗಬೇಡಿ. ಮರುಳಾಗಿ ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳಬೇಡಿ. ನೋಡಿದ ತಕ್ಷಣ ಅದನ್ನು ಡಿಲೀಟ್ ಮಾಡಲು ಪ್ರಯತ್ನಿಸಿ. ಇದಕ್ಕೆ ಸಂಬಂಧಪಟ್ಟ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಇಲಾಖೆಯರು ಕೂಡ ಈ ವಂಚನೆ ಜಾಲಕ್ಕೆ ಕಡಿವಾಣ ಹಾಕಲು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರನ್ನು ಮಟ್ಟ ಹಾಕಲು ಸಾಧ್ಯವಾಗುತ್ತಿಲ್ಲ. ಇವರನ್ನು ಒಂದು ಕಡೆ ಹಿಡಿದರೆ ಇನ್ನೊಂದು ಕಡೆ ರೆಡಿ ಆಗ್ತಾರೆ. ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಕಷ್ಟವಾಗಿದೆ. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಕೂಡ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಆದರೆ ಸಾರ್ವಜನಿಕರೇ, ತಮ್ಮ ಎಚ್ಚರಿಕೆಯಲ್ಲಿ ತಾವು ಇರುವುದು ಉತ್ತಮ. ನಿಮಗೆ ಈ ರೀತಿಯ ಸಂದೇಶಗಳು ಬಂದು ಒಂದು ವೇಳೆ ನಿಮ್ಮ ಫೋನಿಗೆ ಈ ರೀತಿ ಹ್ಯಾಕ್ ಆದರೆ ದಯವಿಟ್ಟು ನಿಮ್ಮ ಹತ್ತಿರದ ಸೈಬರ್ ಕ್ರೈಮ್ ಆಗಲಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ. ನನ್ನ ಹೆಸರು ಅನಿತಾ ಪದ್ಮನಾಭನ್ ಅಂತ. ನಾನೊಂದು ಆನ್ಲೈನ್ ಆರ್ಡರ್ ಹಾಕಿದ್ದೆ. ಅದು ನನಗೆ ಆನ್ಲೈನ್ ಆರ್ಡ್ರು ನಂದು ಫೇಕ್ ಬಂತು. ನಾನು ಅದನ್ನು ಇಲ್ಲ, ಇದು ನನ್ನ ಆರ್ಡ್ರ್ ಮಾಡಿಲ್ಲ ಅಂದರೆ ಇಲ್ಲ ಅಂತ ಅವರು ರಿಕ್ವೆಸ್ಟ್ ಮಾಡಿ ಆ ಫೋನ್ಪೇಯಲ್ಲಿ ದುಡ್ಡು ಹಾಕಿಸ್ಕೊಂಡು ಅವರು ಹೊಟ್ಟೋದ್ರು. ಮತ್ತು ಅದು ಒಂದು ಲಿಂಕ್ ಬಂತು. ಅದು ಓಪನ್ ಮಾಡಿದಾಗ ನನಗೆ ಈ ಥರ ನಿಮ್ಮ ಅಕೌಂಟು ಇದಾಗಿದೆ ಮೇಡಮ್, ಇದು ಲಿಂಕ್ ಒತ್ತಿದ್ರೆ ನೀವು ಈಗ ರಿಟರ್ನ್ ಮಾಡಿಬಿಡ್ತೀವಿ, ದುಡ್ಡು ನೀವು ಏನು ಪೇ ಮಾಡಿದ್ದೀರೋ ಅದು ರಿಟರ್ನ್ ಮಾಡ್ತೀವಿ ಅಂತ ಅವರು ಸ್ಪ್ಯಾಮ್ ಮಾಡಿ ನನ್ನ ಅಕೌಂಟಲ್ಲಿ ಇದ್ದಿದ್ದು ಫುಲ್ ಅಮೌಂಟು ಅವರು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರು. ನಾನು ಹೇಳೋದು ಏನು ವಿಷಯ ಅಂದರೆ, ಯಾವುದೇ ನಾವು ಆರ್ಡ್ರ್ ಹಾಕಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ದಿರ ಯಾವುದು ಲಿಂಕ್ ಒತ್ತಬಾರ್ದು. ಮತ್ತು ಅವ್ರು ಕೊರಿಯೋರ್ ಅವ್ರು ಬಂದರೂ ವಾಪಸ್ ಕಳಿಸ್ಬಿಡಿ, ಇದು ನಮ್ಮದಲ್ಲ ಅಂತ ಕೊರಿಯೋರ್ಗೆ ಹೇಳಿ ದುಡ್ಡು ಮಾತ್ರ ಪೇ ಮಾಡಬೇಡಿ ಅವ್ರಿಗೆ. ಈ ವಿಚಾರವಾಗಿ ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಮಾಡಿದ್ದೀನಿ, ಪೊಲೀಸ್ ರಿಜಿಸ್ಟ್ರು ಆಗಿದೆ. ಅದು ನಾನು ಏನು ಕೇಳ್ಕೊತೀನಿ ಅಂದರೆ, ಈ ಥರ ಬಂದಾಗ ನೀವು ಇಮಿಡಿಯೇಟು
ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸವರು ಇದ್ರ ಬಗ್ಗೆ ತುಂಬ ತನಿಖೆ ಮಾಡ್ತಿದ್ದಾರೆ. ಅಂದರೆ ಅವರು ಎಲ್ಲ ಥರನೂ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಬೈ ಮಿಸ್ ನಾನು ಮಾಡಿರೋ ತಪ್ಪು ಯಾರೂ ಮಾಡಬೇಡಿ, ಜಾಗೃತವಾಗಿರಿ ಅಷ್ಟೇ ನಾನು ಕೇಳ್ಕೊಳೋದು. ಇದನ್ನು ನಾನು ಮಾತಾಡ್ತಾ ಇರೋ ವಿಡಿಯೋನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅವರು ಸ್ವಲ್ಪ ಹುಷಾರಾಗಿರಿ.